ಸಚಿವ ಸಂಪುಟ ಪುನಾರಚನೆ ಮಾಡುವಂತೆ ಒತ್ತಾಯಿಸಿ 31 ಶಾಸಕರು ಪತ್ರ ಬರೆದು ಸಹಿ ಹಾಕಿ ಹೈಕಮಾಂಡ್ ನಾಯಕರಿಗೆ ಸಲ್ಲಿಸಿದ್ದಾರೆ. ಹೊಸದಾಗಿ ಗೆದ್ದ ಕಾಂಗ್ರೆಸ್ ಶಾಸಕರು ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ರಣದೀಪ್ ಸುರ್ಜೇವಾಲಾ, ಕೆಸಿ ವೇಣುಗೋಪಾಲ್, ಸಿದ್ದರಾಮಯ್ಯ, ಡಿಕೆಶಿಗೆ ಬರೆದ ಪತ್ರ ವೈರಲ್ ಆಗಿದೆ. ನಾಯಕತ್ವ ಕದನ ತೀರ್ಮಾನಕ್ಕೂ ಮೊದಲೇ 31 ಶಾಸಕರ ಪತ್ರ ಸಂದು ಮಾಡ್ತಾ ಇದ್ದು, ದಿನಾಂಕ ಇಲ್ಲದ ಪತ್ರ ಈಗ ವೈರಲ್ ಆಗ್ತಿದ್ದು, ಮೊದಲ ಬಾರಿ ಗೆದ್ದ ಶಾಸಕರಿಗೂ ಸಚಿವ ಸ್ಥಾನ ನೀಡಿ ಅವಕಾಶ ಕೊಡಬೇಕು ಅಂತ ಆ ಪತ್ರದಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಶಾಸಕರು ಸಹಿ ಹಾಕಿ ಮನವಿ ಪತ್ರ ಸಲ್ಲಿಸಿರುವಂತಹ ಒಂದು ಪತ್ರ ವೈರಲ್ ವಿಚಾರವಾಗಿ ನ್ಯೂಸ್ 18ಗೆ ಪ್ರತಿಕ್ರಿಯಿಸಿರುವಂತಹ ಸವದತ್ತಿ ಯಲ್ಲಮ್ಮ ಶಾಸಕ ವಿಶ್ವಾಸ ವೈದ್ಯ ತಾವು ಸಹಿ ಹಾಕಿದ್ದಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನೇನು ಚರ್ಚೆಗಳಾಗಿತ್ತು ಸರ್? ಚರ್ಚೆ ಅಲ್ಲ ಸರ್, ಹೌಸಲ್ಲಿ ಕೂತಾಗ ಈ ರೀತಿ ಹಿಂಗೈತೆ ಸೈನ್ ಮಾಡಂತ ನಾನು ಸುಮ್ಮನೆ ಎಲ್ಲರೂ ಸೈನ್ ನೋಡ್ಕೊಂಡು ನಾನು ಮಾಡಿರ್ಬೇಕು ಇರ್ತದೆ. ಅಲ್ಲ, ಈಗ ಹೈಕಮಾಂಡ್ ಇತ್ಯರ್ಥ ಮಾಡ್ತೀವಿ ಅಂತ ಹೇಳಿದಾರಲ್ರಿ, ಈಗ ಇನ್ನೊಂದು ವಾರದಲ್ಲಿ ಇತ್ಯರ್ಥ ಮಾಡ್ತೀವಿ ಅಂತ ಹೇಳಿದಾರಂತ ನಾವು ಕೇಳಿದ್ವಿ. ಮಾಡ್ಲಿ, ನಮ್ಗೇನು ತೊಂದರೆ ಇಲ್ಲ, ನಡೀತಾ ಇದೆ, ಚೆನ್ನಾಗಿ ನಡೀತಾ ಇದೆ, ಏನು ತೊಂದರೆ ಇಲ್ರಿ. ಈಗ ಎಲ್ಲರೂ ಸೇರಿ ಜಸ್ಟ್ ಏನೋ ಒಂದು ಎಲ್ಲರೂ ಕೂತಾಗ ಒಂದು ಈ ರೀತಿ ಮಾಡೋಣ ಅಂತೇಳಿ ಎಲ್ಲರೂ ಸೇರಿ ನಮ್ಮ ಕಡೆ ಬಂದಾಗ ನಮಗೂ ಎಲ್ಲರೂ ಸೈ ನೋಡಿ ನಾನು ಮಾಡಿಬಿಟ್ಟಿನಿ ಸರ್. ಶಾಸಕರಿಂದ ಹೈಕಮಾಂಡ್ಗೆ ಪತ್ರ ವಿಚಾರದ ಬಗ್ಗೆ ರಾಮನಗರದಲ್ಲಿ ಮಾತನಾಡಿದ ಇಕ್ಬಾಲ್ ಹುಸೇನ್, ಕೆಲಸ ಮಾಡುವವರಿಗೆ ಅವಕಾಶ ಕೊಡಿ ಅಂತ ಮನವಿ ಮಾಡಿದ್ದೇವೆ. ನಾನು ಸಹ ಪತ್ರ ಬರೆದಿದ್ದೇನೆ. 3 ವರ್ಷ ಆಗ್ತಾ ಇದೆ, ನನಗೆ ಕೆಲವರಿಂದ ಏನೂ ಸಿಗ್ತಾ ಇಲ್ಲ. ಅಂಥವರನ್ನ ಇಟ್ಕೊಂಡು ಏನ್ ಮಾಡೋಣ? ಹಾಗಾಗಿ ನಾನು ಪತ್ರ ಬರೆದು ಒತ್ತಾಯಿಸಿದ್ದೇನೆ ಅಂತ ಹೇಳಿದ್ದಾರೆ. ಶಾಸಕರು ನೇರವಾಗಿ ಅಪಾದನೆಗಳು ಮಾಡಿದ್ದಾರೆ. ನಮಗೆ ಸರಿಯಾಗಿ ಸ್ಪಂದನೆ ಸಿಗ್ತಾ ಇಲ್ಲ, ನಮಗೆ ಸರಿಯಾದ ಅನುದಾನಗಳು ಸಿಗ್ತಾ ಇಲ್ಲ, ನಮ್ಗೆ ಯಾರು ಭೇಟಿ ಅವಕಾಶ ಮಾಡಿಕೊಡ್ತಾ ಇಲ್ಲ, ಗೌರವ ಕೊಡ್ತಾ ಇಲ್ಲ ಅಂತೇಳಿ ಸಾಕಷ್ಟು ಸಲ ಹೇಳಿದ್ದಾರೆ. ಇದೇನು ಹೊಸ್ತೇನಲ್ಲ ಇದು. ಸೊ ಅದ್ರ ಪ್ರಯುಕ್ತ ಒಂದು ಮನವಿಯನ್ನು ಕೊಡಬೇಕು, AICCಗೆ ಮನವಿ ಕೊಟ್ಟಿದ್ದಾರೆ. ಅದ್ರಲ್ಲಿ ಏನು ಸರ್, ನೀವು ಏನಾರ ಬರೆದಿದ್ದೀರಾ ಸರ್? ನೀವು ನಾನೇನಿಲ್ಲ, ನಾನು ಸಹಿ ಮಾಡಿದ್ದೀನಿ. ಕೆಲವು ಬದಲಾವಣೆ ಬೇಕು, ಬದಲಾವಣೆ ಮಾಡಿಕೊಡಿ ಸ್ವಾಮಿ ಅಂತ ಹೇಳಿದ್ದೀನಿ, ಬೇರೆ ಇನ್ನೇನಿಲ್ಲ. ಸಹಕಾರ ಸಿಗ್ತಾ ಇಲ್ವಾ ಸರ್ ನಿಮಗೆ? ನನಗೆ ಚೆನ್ನಾಗಿ ಸಹಕಾರ ಸಿಗ್ತಾ ಇದೆ. ಕೆಲವು ಸಚಿವರುಗಳು ಸಿಗ್ತಾ ಇಲ್ಲ, ನನಗೂ ಸಿಗ್ತಾ ಇಲ್ಲ. ಕೆಲವರು ಏನೂ ಕೊಟ್ಟಿಲ್ಲ, 3 ವರ್ಷ ಆದ್ರೂ ನಮ್ಗೆ ಏನೂ ಕೊಟ್ಟೇ ಇಲ್ಲ. ಏನ್ ಮಾಡುವಂತ? ರಾಜ್ಯ ಕಾಂಗ್ರೆಸ್ನಲ್ಲಿ ದಲಿತ ಸಿಎಂ ಕೂಗು ಹೆಚ್ಚಾಗಿದೆ. ಕುರಿತು ಕೊಡಗಲ್ಲಿ ಮಾತಾಡಿರೋ ಸಚಿವ ಮಹದೇವಪ್ಪ, ಮುಂದಿನ ದಿನಗಳಲ್ಲಿ ದಲಿತ ನಾಯಕರು ಸಿಎಂ ಆಗಬಾರ್ದು ಅಂತ ಏನೂ ಇಲ್ಲ. ಮುಂದೆ ಅಂತಹ ಅವಕಾಶಗಳು, ಸನ್ನಿವೇಶಗಳು ಬರಬೇಕು. ಕಾಂಗ್ರೆಸ್ ಹೈಕಮಾಂಡ್ನಿಂದ ಹಿಡಿದು ಎಲ್ಲರೂ ಸೇರಿ ಸೂಕ್ತವಾದ ದಲಿತ ನಾಯಕರನ್ನ ಕೂರಿಸಬೇಕು. ದಲಿತರು ಸದಾ ಕಾಂಗ್ರೆಸ್ನೊಂದಿಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ದಲಿತರು ಒಂದು ಸಲ ಮುಖ್ಯಮಂತ್ರಿ ಆಗಬೇಕು ಅಂತ ಪುನರುಚ್ಚರಿಸಿದ್ದಾರೆ. ಸದ್ಯಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದ್ದಾರೆ. ಕೂಗು ಇನ್ನೂ ಮುಟ್ಟಿಲ್ಲ. ಸಿದ್ದರಾಮಯ್ಯವರು ಅಧಿಕಾರದಲ್ಲಿ ಮುಖ್ಯಮಂತ್ರಿ ಇರೋದ್ರಿಂದ ಮುಂದೆ ದಲಿತ ಮುಖ್ಯಮಂತ್ರಿ ಆಗಬಾರ್ದು ಅಂತ ಹೇಳಲ್ಲ, ಆಗಬೇಕು ಒಂದು ರಾಜ್ಯದಲ್ಲಿ. ಅದಕ್ಕೆ ಅವಕಾಶಗಳು, ಸನ್ನಿವೇಶ ಬರಬೇಕು. ಕಾಂಗ್ರೆಸ್ ಹೈಕಮಾಂಡ್ನಿಂದ ಹಿಡಿದು ಸಿದ್ದರಾಮಯ್ಯರಿಂದ ಹಿಡಿದು ಎಲ್ಲರೂ ಸೇರಿ ಸೂಕ್ತವಾದಂಥ ದಲಿತ ನಾಯಕರನ್ನು ಒಂದಿನ ರಾಜ್ಯದ ಮುಖ್ಯಮಂತ್ರಿಯಾಗಿ ಕೂರಿಸಬೇಕು. ಮುಂದೆ ಮಡಿಕೇರಿಯಲ್ಲಿ ಮಾತನಾಡಿದ ಸಚಿವ ಮಹದೇವಪ್ಪ, ದಲಿತ ಸಿಎಂ ಬಗ್ಗೆ ಮತ್ತೆ ದನಿ ಎತ್ತಿದ್ರು. ಇದೇ ವಿಚಾರವಾಗಿ ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮಹದೇವಪ್ಪ ನಮ್ಮ ನ್ಯಾಷನಲ್ ಲೀಡರ್, ಅವರಿಗೆ ಇಲ್ಲಿಂದಲೇ ನಮಸ್ಕಾರ ಅಂತ ಹೇಳಿದ್ರು. ಇನ್ನು ಇದೇ ವಿಚಾರವಾಗಿ ಸತೀಶ್ ಜಾರಕಿಹೊಳಿ, ಸಚಿವ ವೆಂಕಟೇಶ್ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಅವರು ನಮ್ಮ ನ್ಯಾಷನಲ್ ಲೀಡ್ರು, ಅವರು ನಮ್ಮ ನ್ಯಾಷನಲ್ ಲೀಡ್ರು, ಇಲ್ಲಿಂದಲೇ ಅವ್ರಿಗೆ ನಮಸ್ಕಾರ. ಅವರು ನಮ್ಮ ನ್ಯಾಷನಲ್ ಲೀಡ್ರು, ಅವರು ನಮ್ಮ ನ್ಯಾಷನಲ್ ಲೀಡ್ರು, ಇಲ್ಲಿಂದಲೇ ಅವ್ರಿಗೆ ನಮಸ್ಕಾರ. ಚರ್ಚೆ ಆಗದೆ ಎಲ್ಲ ರೀತಿ ಚರ್ಚೆ ಆಗ್ತೈತಿ. ಸುಮಾರು ಜನ ಮುಖ್ಯಮಂತ್ರಿಗಳ ಆಕಾಂಕ್ಷಿಗಳಿದ್ದಾರೆ, ಅವರೆಲ್ಲ ಅವ್ರ ಅಭಿಮಾನಿಗಳು ಹೇಳ್ತಾರೆ. ಹೇಳಿದ ತಕ್ಷಣ ಮಾಡ್ಲಿಕ್ಕೆ ಆಗೋಲ್ಲ, ಹೈಕಮಾಂಡ್ ಇದೆ, ಅದು ಸೂಕ್ಷ್ಮ ಸಮಯದಲ್ಲಿ ಸೂಕ್ತ ನಿರ್ಧಾರ ಮಾಡ್ತಾರೆ. ಈಗಂತ ಮುಖ್ಯಮಂತ್ರಿಗಳು ಇದ್ದಾರೆ, ಸೊ ಈಗ ಬದಲಾವಣೆ ಪ್ರಶ್ನೆ ನಮ್ಮ ಹಂತದಲ್ಲಿ ಇಲ್ವೇ ಇಲ್ಲ. ಅದೇನಿದ್ರು ಹೈಕಮಾಂಡ್ ಮಟ್ಟದಲ್ಲಿ. ಮುಖ್ಯಮಂತ್ರಿ ಸಂತೋಷ, ಮಹದೇವಪ್ಪ ಮುಖ್ಯಮಂತ್ರಿ ಅಂದ್ರೆ ಸ್ವಾಗತ ಮಾಡ್ತೀನಿ. ಕುರ್ಚಿನೇ ಖಾಲಿ ಇಲ್ವಲ್ರಿ, ಯಾರಿಗೆ ಅವಕಾಶ ಇದ್ದದ್ರಿ? ಅಲ್ಲಪ್ಪ, ಕುರ್ಚಿ ಖಾಲಿ ಆದ್ಮೇಲೆ ದಲಿತರು, ಲಿಂಗಾಯತರು, ಒಕ್ಕಲಿಗರು, ಗುರುಗಳು ಯಾರು ಕುರ್ಚಿ ಖಾಲಿ ಆದ್ಮೇಲೆ ನೋಡ್ಬೋದು. ಕುರ್ಚಿನೇ ಖಾಲಿ ಇಲ್ವಲ್ಲಪ್ಪ. ಕಾಂಗ್ರೆಸ್ನಲ್ಲಿ ದಲಿತ ಸಿಎಂ ಕೂಗಿನ ವಿಚಾರದ ಬಗ್ಗೆ ಹಾವೇರಿಯಲ್ಲಿ ಮಾತಾಡಿರೋ ಬಸವರಾಜ ಬೊಮ್ಮಾಯಿ, ಅನ್ಯಾಯವಾಗಿದ್ರೂ ಅವರಿಗೆ 7 ವರ್ಷ ಮುಖ್ಯಮಂತ್ರಿ ಸ್ಥಾನ ಸಿಕ್ಕಿದೆ. ಅವರ ಅವಧಿಯಲ್ಲಿ ಹಿಂದುಳಿದ ವರ್ಗಕ್ಕೆ ಏನಾಗಿದೆ ಅದರ ಲೆಕ್ಕ ಕೊಡ್ಲಿ. ದಲಿತ ಸಿಎಂ ಆಗಬೇಕು ಅನ್ನೋದನ್ನ ವ್ಯಾಖ್ಯಾನ ಮಾಡ್ತಿದ್ದಾರೆ. ಸಿದ್ದರಾಮಯ್ಯ, ಮಹದೇವಪ್ಪ ಒರಿಜಿನಲ್ ಕಾಂಗ್ರೆಸ್ಸಿಗರಲ್ಲ, ದಲಿತ ಋಣದಲ್ಲಿರೋ ಕಾಂಗ್ರೆಸ್ಸಿಗರು. ದಲಿತರನ್ನ ಸಿಎಂ ಮಾಡಬೇಕು ಅಂತ ಹೇಳಿದ್ದಾರೆ.
ಒಂದೇ ಒಂದು ಮಾತಲ್ಲಿ ಹೇಳ್ತೇನೆ, ಸಿದ್ದರಾಮಯ್ಯ ಅವ್ರದ್ದು ಅವ್ರಿಗೆ ಅನ್ಯಾಯ ಆಗಿದೆ, ಅವ್ರ ರಾಜಕೀಯ ಬೆಳವಣಿಗೆಯನ್ನು ಭಾಳಷ್ಟು ದಿನ ಸಹಿಸ್ತಾ ಇಲ್ಲ, ಷಡ್ಯಂತ್ರ ಮಾಡಿ ಮುಗಿಸ್ತಾ ಇದ್ದಾರೆ ಅನ್ನುವಂಥದ್ದು ಒಟ್ಟಾರೆ ಅರ್ಥ ಅವ್ರದ್ದು. ಈಗ ಅವರು ದೇವರಾಜ್ ಅರಸ್ ಅವರ ಅವಧಿಯನ್ನು ಮೀರಿ ಒಂದು ದಾಖಲೆಯನ್ನು ಮಾಡಿದ್ದಾರೆ. ಆ ಥರ ಅನ್ಯಾಯ, ಆ ಥರ ಆಮಿಷ, ಆ ಥರದ ಷಡ್ಯಂತ್ರ ಮಾಡಿ ಅದರ ಪರಿಣಾಮವಾಗಿ 7 ವರ್ಷ ಮುಖ್ಯಮಂತ್ರಿ ಸ್ಥಾನ ಸಿಗ್ತದೆ ಅಂತಂದರೆ ಬಹುತೇಕವಾಗಿ ಎಲ್ಲರೂ ಕೂಡ ಅಂಥ ಅನ್ಯಾಯ ಷಡ್ಯಂತ್ರ ಆಗಲಿ, ನಾನು ಕೂಡ 7 ವರ್ಷ ಮುಖ್ಯಮಂತ್ರಿ ಆಗಲಿ ಅಂತ ಕೇಳ್ಕೊಳ್ತಾರೆ ಅಷ್ಟೇ. ಈಗ ಅತಿ ಹೆಚ್ಚು ಮುಖ್ಯಮಂತ್ರಿ ಅವಧಿಯನ್ನು ಮಾಡಿದವರೇ ಅನ್ಯಾಯ ಆಗಿದೆ ಅಂತಂದರೆ ಇವತ್ತು ಅವರ ಅವಧಿಯಲ್ಲಿ ಹಿಂದುಳಿದ ವರ್ಗಕ್ಕೆ ಏನಾಗಿದೆ ಅದ್ರ ಲೆಕ್ಕ ಕೊಡಬೇಕು ಅವರು. ಸಿದ್ದರಾಮಯ್ಯ ಮತ್ತು ಮಹದೇವಪ್ಪ ಬಿಡ್ರಿ, ಇವರು ಕಾಂಗ್ರೆಸ್ಸಿಗೆ ಇಂಪೋರ್ಟೆಡ್, ಹೊರಗಡೆಯಿಂದ ಇಂಪೋರ್ಟೆಡ್ ಕಾಂಗ್ರೆಸ್ಸಿಗರು, ಇವರೇನು ಒರಿಜಿನಲ್ ಕಾಂಗ್ರೆಸ್. ಸಿಎಂ ಸುದೀರ್ಘ ಟ್ವೀಟ್ ವಿಚಾರವಾಗಿ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ, ಸಿದ್ದರಾಮಯ್ಯಗೆ ಬಿಜೆಪಿ ಮೇಲೆ ಕೋಪ ಕಡಿಮೆ ಆಗಿದೆ ಅನ್ಸುತ್ತೆ, ಅದಕ್ಕಾಗಿ ಕುರಿಗಾಹಿ ಸಿಎಂ ಆಗಿದ್ದನ್ನ ಸಹಿಸ್ತಾ ಇಲ್ಲ ಅಂತ ಅವರ ಪಕ್ಷದವರಿಗೆ ಪರೋಕ್ಷವಾಗಿ ಹೇಳಿದ್ದಾರೆ. ಕುರ್ಚಿ ಅಲ್ಲಾಡಿದಾಗ ನಿಮಗೆ ಜಾತಿ ನೆನಪಾಗುತ್ತೆ. ಸಿದ್ದರಾಮಯ್ಯನವರೇ, ನಿಮ್ಮ ಸಮಾಜದ ಜನ ಇಂದು ಬೀದಿಗೆ ಬಂದಿದ್ದಾರೆ. 90,000 ಸತ್ತ ಕುರಿಗಳಿಗೆ ಇನ್ನೂ ಪರಿಹಾರ ಕೊಟ್ಟಿಲ್ಲ. ಈಗ ಸಿಎಂ ಜಾತಿ ಕಾರ್ಡ್ ಪ್ಲೇ ಮಾಡ್ತಾ ಇದ್ದಾರೆ ಅಂತ ಕಿಡಿಕಾರಿದ್ರು. ಶಾಸಕ ಚಂದ್ರು ಲಮಾಣಿ ಲಂಚ ಪ್ರಕರಣದ ವಿಚಾರವಾಗಿ ಬೆಂಗಳೂರಲ್ಲಿ ಮಾತಾಡಿರೋ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ, ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಬಂಜಾರ ಸಮಾಜ ಟಾರ್ಗೆಟ್ ಆಗಿದೆ. ಚಂದ್ರು ಲಮಾಣಿ ಇದನ್ನು ನ್ಯಾಯಯುತವಾಗಿ ಎದುರಿಸುತ್ತಾರೆ. ಅವರು ಶಾಸಕರಿದ್ದಾರೆ. ಅವರು ಮಾತಾಡಿರೋ ಆಡಿಯೋ ಕೂಡ ಲೀಕ್ ಆಗಿದೆ. ನಾನು ಇದರ ಬಗ್ಗೆ ಹೆಚ್ಚು ಮಾತಾಡಲ್ಲ. ಕಾಂಗ್ರೆಸ್ ಸರ್ಕಾರ ನಿರಂತರವಾಗಿ ಬಂಜಾರ ಸಮಾಜವನ್ನು ಟಾರ್ಗೆಟ್ ಮಾಡ್ತಾ ಬಂದಿದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಬಿಜೆಪಿ ಶಾಸಕ ದಿನಕರ್ ಶೆಟ್ಟಿ, ರಮೇಶ್ ಜಾರಕಿಹೊಳಿ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಚಂದ್ರು ಲಮಾಣಿ ಲಾಕ್ ವಿಚಾರವಾಗಿ ಕೊಪ್ಪಳದಲ್ಲಿ ಮಾತನಾಡಿದ ಸಚಿವ ಶಿವರಾಜ್ ತಂಗಡಗಿ, ಬಿಜೆಪಿಯವರು ರಾಷ್ಟ್ರೀಯ ಸಾಚಾಗಳು ಕೌಶಲಾಭಿವೃದ್ಧಿ ಯೋಜನೆಯಲ್ಲಿ 10 ಕೋಟಿ ರೂಪಾಯಿ ಲೆಕ್ಕ ನೀಡಿಲ್ಲ. ಬಿಜೆಪಿಯ ಮೇಲೆ ಆರೋಪ ಬಂದರೆ ಅದು ಷಡ್ಯಂತ್ರ ಅಂತ ಹೇಳ್ತಾರೆ ಅಂತ ಕಿಡಿಕಾರಿದರು. ಶಾಸಕ ಚಂದ್ರು ಲಮಾಣಿಗೆ ಲೋಕಾಯುಕ್ತ ಟ್ರ್ಯಾಪ್ ವಿಚಾರ ಬಿಜೆಪಿಗೆ ಇದೀಗ ಭಾರಿ ಮುಜುಗರ ತರಿಸಿದೆ. ಹೀಗಾಗಿ ವಿಧಾನಸೌಧದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಹಾಗೂ ವಿಪಕ್ಷ ನಾಯಕ ಆರ್ ಅಶೋಕ್ ಚರ್ಚೆ ಮಾಡಿದ್ರು. ಚಂದ್ರು ಲಮಾಣಿಗೆ ನೋಟಿಸ್ ಕೊಡೋದಕ್ಕೂ ಕೂಡ ತೀರ್ಮಾನಿಸಲಾಗಿದೆ. ಪ್ರಕರಣದ ವಿವರಣೆ ಕೇಳಿ ನೋಟಿಸ್ ನೀಡಲು ಮುಂದಾಗಿದ್ದು, ಚಂದ್ರು ಲಮಾಣಿ ವಿವರಣೆ ಕೊಟ್ಟ ಬಳಿಕ ಮುಂದಿನ ಕ್ರಮದ ಬಗ್ಗೆ ತೀರ್ಮಾನ ಕೈಗೊಳ್ಳಲಾಗುತ್ತೆ. ಚಂದ್ರು ಲಮಾಣಿ ಲೋಕಾಯುಕ್ತ ಟ್ರ್ಯಾಪ್ ಪ್ರಕರಣದಲ್ಲಿ ಸ್ವಾಮೀಜಿಗಳ ಕೈವಾಡವಿದೆ ಎಂಬ ಆರೋಪದ ಬಗ್ಗೆ ಗದಗದಲ್ಲಿ ಮಾತನಾಡಿದ ಆದರಹಳ್ಳಿ ಕಬಿಮಠದ ಕುಮಾರ ಮಹಾರಾಜ ಸ್ವಾಮೀಜಿ, ಚಂದ್ರು ಲಮಾಣಿ ಬಗ್ಗೆ ಮಾತನಾಡಿದ್ದು ಸತ್ಯ. ಆಡಿಯೋದಲ್ಲಿ ನಾನೇ ಮಾತಾಡಿದ್ದು 6 ತಿಂಗಳ ಹಳೆಯದದು. ಮುಂದಿನ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸಬೇಕು ಅಂತ ಮಾತಾಡಿದ್ದೇನೆ. ಆದರೆ ಈ ಲೋಕಾಯುಕ್ತ ದಾಳಿಗೂ ನನಗೂ ಯಾವುದೇ ಸಂಬಂಧ ಇಲ್ಲ. ನನ್ನ ಗ್ರಾಮದಿಂದ ಓಡಿಸಲು ಶಾಸಕರು ಪ್ರಯತ್ನ ಪಟ್ಟರು. ಇಡೀ ಕ್ಷೇತ್ರದಲ್ಲಿ ಶಾಸಕರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇಲ್ಲ ಅಂತ ಶ್ರೀಗಳು ಹೇಳಿದ್ದಾರೆ. ಚಂದ್ರು ಲಮಾಣಿ ರಾಜೀನಾಮೆಗೆ ಆಗ್ರಹಿಸಿ ಗದಗದಲ್ಲಿ ಕಾಂಗ್ರೆಸ್ ಬೃಹತ್ ಹೋರಾಟ ನಡೆಸಿದೆ. ಆಂಜನೇಯ ದೇವಸ್ಥಾನದಿಂದ ತಹಶೀಲ್ದಾರ್ ಆಫೀಸ್ವರೆಗೆ ಪಾದಯಾತ್ರೆ ನಡೆಸಿ ಚಂದ್ರು ಲಮಾಣಿ ರಾಜೀನಾಮೆ ಕೊಡಲೇಬೇಕು ಅಂತ ಒತ್ತಾಯಿಸಿದ್ದಾರೆ. ಬಾಗಲಕೋಟೆ ಗಲಭೆ ಪ್ರಕರಣದ ಕುರಿತಾಗಿ ಹಾವೇರಿಯಲ್ಲಿ ಮಾತನಾಡಿದ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ, ಮೊದಲು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯನ್ನ ವರ್ಗಾವಣೆ ಮಾಡಲಿ. ಎಸ್ಪಿಯಿಂದ ಹಿಡಿದು ಎಲ್ಲ ಪೊಲೀಸ್ ಆಫೀಸರ್ಗಳನ್ನ ವರ್ಗಾವಣೆ ಮಾಡಿ. ಮಸೀದಿಯಿಂದ ಚಪ್ಪಲಿ ಮತ್ತು ಕಲ್ಲು ಬಂದಿದೆ. ಪೊಲೀಸರು ಇನ್ಸೈಡ್ ತನಿಖೆ ಮಾಡ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ ತುಷ್ಟೀಕರಣ ರಾಜಕೀಯ ಮಾಡ್ತಾ ಇದೆ. ಪಿತೂರಿ ಮಾಡಿದವರಿಗೆ ಕಠಿಣ ಶಿಕ್ಷೆ ಕೊಟ್ಟರೆ ಈ ರೀತಿ ಮುಂದೆ ಆಗಲ್ಲ ಅಂತ ಹೇಳಿದ್ದಾರೆ. ಶಿವಾಜಿ ಜಯಂತಿ ಆಚರಣೆ ವೇಳೆ ಕಲ್ಲು ತೂರಾಟ ಪ್ರಕರಣ ಸಂಬಂಧ ಪ್ರತಿಕ್ರಿಯಿಸಿರುವ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಮುಸ್ಲಿಮರಿಗೆ ಮದ ಬಂದಿದೆ. ಮದ್ದೂರಿನ ಗಣಪತಿ ರಾಯಣ್ಣನ ಮೂರ್ತಿಗೆ ಅಪಮಾನ ಮಾಡುತ್ತಾರೆ. ಈಗ ಬಾಗಲಕೋಟೆಯಲ್ಲಿ ಶಾಂತಿಯಲ್ಲಿ ಹೋಗ್ತಾ ಇದ್ದ ಮೆರವಣಿಗೆಗೆ ಕಲ್ಲು ತೂರಿದ್ದಾರೆ. ಇನ್ನು ಮುಂದೆ ರಾಜ್ಯದಲ್ಲಿ ಎಲ್ಲೇ ಮೆರವಣಿಗೆ ಹೋಗೋ ವೇಳೆ ಮಸೀದಿ ಸೀಸ್ ಮಾಡಬೇಕು. ಎಸ್ಪಿ ಕೂಡಲೇ ಕಲ್ಲೆಸೆದವರನ್ನ ಅರೆಸ್ಟ್ ಮಾಡಬೇಕು. ಅದನ್ನ ಬಿಟ್ಟು ಹಿಂದೂಗಳ ಮೇಲೆ ಲಾಠಿ ಚಾರ್ಜ್ ಮಾಡೋದಲ್ಲ ಅಂತ ಕಿಡಿಕಾರಿದ್ದಾರೆ. ಕೊಪ್ಪಳದ ಹಾಲವರ್ತಿ ಗ್ರಾಮದಲ್ಲಿ ದಲಿತರ ಮೇಲೆ ಮತ್ತೆ ದೌರ್ಜನ್ಯ ನಡೆಸಲಾಗಿದೆ. ಹಾಲವರ್ತಿ ಗ್ರಾಮದ ಬೀರಲಿಂಗೇಶ್ವರ ಜಾತ್ರೆ ವಿಚಾರಕ್ಕೆ ಗಲಾಟೆಯಾಗಿದೆ. ದಲಿತರ ಧ್ವಜದ ವಿಚಾರವಾಗಿ ಗಲಾಟೆಯಾಗಿದ್ದು, ನಂತರ ದಲಿತರ ಕೇರಿಗೆ ನುಗ್ಗಿ ಗಲಾಟೆ ಮಾಡಿ ಹಲ್ಲೆ ನಡೆಸಿದ್ದಾರೆ ಅಂತ ಆರೋಪಿಸಲಾಗಿದೆ. ಸ್ಥಳದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಿದ್ದು, ಗ್ರಾಮದಲ್ಲಿ ಬಿಗುವಿನ ವಾತಾವರಣ ಸೃಷ್ಟಿಯಾಗಿದೆ. ಇನ್ನು ಗುಂಪು ಘರ್ಷಣೆಯಾದ ವಿಡಿಯೋ ನ್ಯೂಸ್ 18ಗೆ ಲಭ್ಯವಾಗಿದ್ದು, ಜಗಳ ಮಾಡಿರುವ ದೃಶ್ಯ ಸೆರೆಯಾಗಿದೆ. ಇನ್ನು ಘಟನೆ ಕುರಿತು ಮಾತನಾಡಿದ ಕೊಪ್ಪಳ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ರಾಮ್ ಎಲ್ ಅರಸಿದ್ದಿ, 4 ಯುವಕರ ಮಧ್ಯೆ ಗಲಾಟೆಯಾಗಿದೆ. 2 ಕಡೆಯಿಂದಲೂ 14 ಜನರ ಮೇಲೆ ಪ್ರಕರಣ ದಾಖಲಾಗಿದೆ. ಈಗ 6 ಜನರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗ್ತಾ ಇದೆ. ಸದ್ಯಕ್ಕೆ ಗ್ರಾಮದಲ್ಲಿ ಈಗ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ ಅಂತ ಮಾಹಿತಿ ಕೊಟ್ಟರು.
ಕಾಡಾನೆ ದಾಳಿಗೆ ಮಹಿಳೆ ಸಾವನ್ನ ಖಂಡಿಸಿ ಪ್ರತಿಭಟನೆ ಮಾಡಿದವರ ಮೇಲೇನೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದನ್ನು ವಿರೋಧಿಸಿ ಬಾಳೆಹೊನ್ನೂರಿನಲ್ಲಿ ಮಲೆನಾಡು ನಾಗರಿಕ ಹಿತರಕ್ಷಣಾ ಸಮಿತಿಯಿಂದ ಪ್ರತಿಭಟನೆ ಮಾಡಲಾಯಿತು. ಪ್ರತಿಭಟನಾಕಾರರು ಕೊನೆಗೂ ಪೊಲೀಸ್ ವಾಹನಕ್ಕೆ ಹೂ ಎಸೆದು ಪ್ರತಿಭಟನೆಯನ್ನು ಕೊನೆಗೊಳಿಸಿದ್ದಾರೆ. ಮುಂದೆ ಈ ರೀತಿ ದೌರ್ಜನ್ಯ ಆಗದಂತೆ ವಿನೂತನವಾಗಿ ಹೂ ಎಸೆದು ಮನವಿ ಸಲ್ಲಿಸಿದ್ದಾರೆ. ಇನ್ನು ಪ್ರತಿಭಟನಾ ಸ್ಥಳದಲ್ಲಿ ಕೋಟ ಶ್ರೀನಿವಾಸ್ ಪೂಜಾರಿ ಕೂಡ ಆಗಮಿಸಿ ಪ್ರತಿಭಟನಾಕಾರರ ಮನವೊಲಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಳಿಕ ಎಸ್ಪಿ ಜಿತೇಂದ್ರ ದಯಾಮಗೆ ಮನವಿ ಪತ್ರ ಸಲ್ಲಿಕೆ ಮಾಡಲಾಗಿದೆ. ಇನ್ನು ಇದೇ ವಿಚಾರವಾಗಿ ಎಸ್ಪಿ ಜಿತೇಂದ್ರ ಕುಮಾರ್ ದಯಾಮ್ ಮಾತನಾಡಿದ್ದು, ಮೃತದೇಹ ರವಾನೆ ಮಾಡುವಾಗ ರಸ್ತೆ ಕ್ಲಿಯರ್ ಮಾಡಿದ್ವಿ ಅಷ್ಟೇ, ಲಾಠಿ ಚಾರ್ಜ್ ಮಾಡಿಲ್ಲ. 29 ಜನರ ಮೇಲೆ ಎಫ್ಐಆರ್ ದಾಖಲು ಮಾಡಲಾಗಿದೆ, ತನಿಖೆ ನಡೀತಾ ಇದೆ ಅಂತ ಹೇಳಿದರು. ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಕಾಲ್ತುಳಿತದಲ್ಲಿ 11 ಜನರು ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ಸ್ವಯಂ ಪ್ರೇರಿತ ಪಿಐಎಲ್ ವಿಚಾರಣೆ ನಡೆಸಲಾಗಿದ್ದು, ಜನದಟ್ಟಣೆ ನಿಯಂತ್ರಣದ ಬಗ್ಗೆ ಮಾರ್ಗಸೂಚಿ ಜಾರಿಗೆ ತರಲಾಗಿದೆ. ದೇವನಹಳ್ಳಿ ಏರ್ಪೋರ್ಟ್ ಕಸ್ಟಮ್ಸ್ ಅಧಿಕಾರಿಗಳ ಭರ್ಜರಿ ಕಾರ್ಯಾಚರಣೆ. 3 ಪ್ರತ್ಯೇಕ ಪ್ರಕರಣಗಳಲ್ಲಿ ಅಪಾರ ಮೌಲ್ಯದ ಗಾಂಜಾ ಸೀಸ್ ಮಾಡಲಾಗಿದೆ. ಬೆಂಗಳೂರಿನ ಅಮೃತಹಳ್ಳಿ ಠಾಣೆ ವ್ಯಾಪ್ತಿಯಲ್ಲಿ ಅತ್ಯಾಚಾರ ಆರೋಪ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದ್ದು, ಹನಿ ಟ್ರ್ಯಾಪ್ ಆರೋಪದ ಮೇಲೆ ಕೇಸ್ ದಾಖಲಾಗಿದ್ದಕ್ಕೆ ಯುವತಿ ಕೌಂಟರ್ ಕಂಪ್ಲೇಂಟ್ ಕೊಟ್ಲ ಅನ್ನುವ ಅನುಮಾನ ಶುರುವಾಗಿದೆ. ಬೆಂಗಳೂರಿನ ಶೇಷಾದ್ರಿಪುರಂನಲ್ಲಿರುವ ಕೆನರಾ ಬ್ಯಾಂಕ್ನಲ್ಲಿ ಕಳ್ಳತನಕ್ಕೆ ಯತ್ನಿಸಲಾಗಿದೆ. ಕಳ್ಳರು ಬ್ಯಾಂಕ್ನಲ್ಲಿ ದರೋಡೆಗೆ ಯತ್ನಿಸಲು ಮುಂದಾದಾಗ ಬ್ಯಾಂಕ್ನಲ್ಲಿಂದ ಸೈರನ್ ಜೋರಾಗಿ ಮುಳುಗಿದೆ. ಈ ವೇಳೆ ಕಳ್ಳರು ಸ್ಥಳದಿಂದ ಕಾಲ್ ಕಿತ್ತಿದ್ದಾರೆ. ಗದಗ ಜಿಲ್ಲೆ ಶಿರಹಟ್ಟಿ ತಾಲೂಕು ಆಸ್ಪತ್ರೆಯಲ್ಲಿ ಔಷಧಿ ವಿಭಾಗ ಬಂದ್ ಮಾಡಿದ ಪರಿಣಾಮ ರೋಗಿಗಳು ಪರದಾಡಿದ್ದಾರೆ. ಆಸ್ಪತ್ರೆಯಲ್ಲಿ ಅವಧಿ ಮುಗಿದ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಅಂತ ಆರೋಪಿಸಿದ ಬಳಿಕ ಔಷಧಿ ವಿಭಾಗವನ್ನು ಬಂದ್ ಮಾಡಲಾಗಿದೆ. ಚಾಮರಾಜನಗರದಲ್ಲಿ ಸಫಾರಿ ಪುನರ್ ಆರಂಭಕ್ಕೆ ವಿರೋಧ ವ್ಯಕ್ತವಾಗಿದೆ. ಜಿಲ್ಲಾಡಳಿತ ಭವನದ ಮುಂದೆ ರೈತ ಸಂಘಟನೆಗಳಿಂದ ಅನಿರ್ದಿಷ್ಟಾವಧಿ ಧರಣಿ ನಡೆಸಲಾಗಿದೆ. ಎಸ್ಟಿ ಮೀಸಲಾತಿ ನೀಡುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಮಟ್ಟದ ಕುರುಬ ಸಂಘದಿಂದ ಪ್ರತಿಭಟನೆ ನಡೆಸಲಾಗಿದ್ದು, ಯಾದಗಿರಿಯ ಜಿಲ್ಲಾಧಿಕಾರಿ ಕಚೇರಿಗೆ ಕುರಿಗಳನ್ನು ತಂದು ಪ್ರತಿಭಟನಾಕಾರರು ಪ್ರತಿಭಟನೆ ಮಾಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಭೂ ಪರಿಹಾರ ನೀಡಿದ ರೈಲ್ವೆ ಕಚೇರಿಯನ್ನು ಜಪ್ತಿ ಮಾಡಲಾಗಿದೆ. 2017ರಲ್ಲಿ ರೈಲ್ವೆ ನಿಲ್ದಾಣ ನಿರ್ಮಾಣಕ್ಕೆ ಭೂ ಸ್ವಾಧೀನ ಮಾಡಿಕೊಳ್ಳಲಾಗಿತ್ತು. ಆದರೆ ಕಡಿಮೆ ಪರಿಹಾರ ನೀಡಿದ್ದಕ್ಕೆ ರೈತರು ಕೋರ್ಟ್ ಮೊರೆ ಹೋಗಿದ್ರು. ಈ ವೇಳೆ ಕೋರ್ಟ್ ಪ್ರತಿ ಚದರ ಅಡಿಗೆ 800 ರೂಪಾಯಿ ನಿಗದಿ ಮಾಡಿ ಆದೇಶ ಮಾಡಿತ್ತು. ಆದರೆ ರೈಲ್ವೆ ಇಲಾಖೆ ಆದೇಶ ಪಾಲಿಸಿದ ಹಿನ್ನೆಲೆ ನೈಋತ್ಯ ರೈಲ್ವೆ ವಿಭಾಗದ ಕಚೇರಿಯ ವಸ್ತುಗಳು ಜಪ್ತಿ ಮಾಡಲಾಗಿದೆ. ಜೈಲಲ್ಲಿರೋ ನಟ ದರ್ಶನ್ಗೆ ಗುಡ್ ನ್ಯೂಸ್ ಸಿಕ್ಕಿದೆ. ದರ್ಶನ್ ಗನ್ ಲೈಸೆನ್ಸ್ ಅಮಾನತು ವಿಚಾರ ಆದೇಶಕ್ಕೆ ಹೈಕೋರ್ಟ್ ತಡೆ ಕೊಟ್ಟಿದೆ. ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠದಿಂದ ಆದೇಶ ಹೊರಡಿಸಲಾಗಿದೆ.